ಸರ್ಕಾರನೂ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು. ಕಾಂಟ್ರಿಬ್ಯೂಟ್ ಅಲ್ಲ, ಇನ್ನಷ್ಟು ಹಣ ಆ ಬಡವರಿಗೆ ಹೋಗಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡಿರೋಂಥ ಮಾಡಿರೋಂಥ ಈ ಯೋಜನೆ. ಇದರಲ್ಲಿ ಕಾಂಗ್ರೆಸ್ ಅವರು ವಿಶೇಷ ಅಧಿವೇಶನ ಕರೀತಾರಂತೆ. ಮೊನ್ನೆ ಬಾಂಗ್ಲಾದೇಶದವರೆಲ್ಲ ಕರ್ನಾಟಕಕ್ಕೆ ಬಂದು ಬೆಂಗಳೂರಲ್ಲಿ ಎಲ್ಲ ಕಡೆ ಸೇರ್ಕೊಂಬಿಟ್ಟಿದ್ದಾರೆ. ಬೆಂಗಳೂರು, ಕೊಡಗು, ಚಿಕ್ಕಮಗಳೂರು, ಮೈಸೂರಲ್ಲೂ ಇರಬೇಕು ಭಾಳ ಜನ. ನನಗಿರೋಂಥ ಮಾಹಿತಿ, ನಾನು ಚೆಕ್ ಮಾಡಿದೆ, ಬಾಂಗ್ಲಾದೇಶದಲ್ಲಿ 17 ಕೋಟಿ ಜನ ಏನೋ ಇದ್ದಾರಂತೆ, ಅಪ್ರಾಕ್ಸಿಮೇಟ್ 2 ಕೋಟಿ ಜನ ಮಿಸ್ ಆಗೋರಂತೆ. ಅಲ್ಲಿ ಎಲ್ಲೋಗವ್ರವರು? ಅವರ ಅಂಕಿಅಂಶದ ಪ್ರಕಾರ, ಬಾಂಗ್ಲಾದೇಶದ ಅಂಕಿಅಂಶ. ಅದಕ್ಕೆ ಅಧಿವೇಶನ ಇಲ್ಲ, ಬೇಡ ಎಲ್ಲನೂ ಹೋಗಲಿ, ಅದು ಜಮೀನು ವಿಚಾರ, ಅದನ್ನು ಬಿಟ್ಬಿಡ್ತೀನಿ ನಾನು. ಈ ಕನ್ನಡನ ಕೊಲೆ ಮಾಡ್ತಾ ಇದ್ದಾರಲ್ಲ ಈ ಪಕ್ಕದಲ್ಲಿ ಕೇರಳದ ರಾಜ್ಯದವರು, ಸಂವಿಧಾನದತ್ತವಾಗಿ ಮಾತೃಭಾಷೆಯನ್ನು ಕಲಿಯುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಸಂವಿಧಾನದಲ್ಲಿ. ಈಗ ಕೇರಳ ಕೋಗಿಲೆ ಕೂಗ್ತು ಅಂತೇಳಿ ಬೆಂಗಳೂರಲ್ಲೆಲ್ಲ ಕೋಗಿಲಲ್ಲಿ ಜಮೀನು ಕೊಡೋಕ್ಕೆ, ಮನೆಗಳು ಕೊಡೋಕ್ಕೆ ಮಾಡಿದ್ರು. ಕೇರಳ ಕೋಗಿಲೆ ಕೂಗಿದ್ದಕ್ಕೆ ಕೇರಳದವ್ರು ಕೂಗಿದ್ರು ಅಂತ ನಮ್ಮಾನೆ, ಯಾವುದೋ ನಮ್ಮಾನೆ, ಕರ್ನಾಟಕದ ಆನೆ ಒಂದಿತ್ತಂತೆ, ನನಗೆ ಗೊತ್ತಿಲ್ಲ, ಮೈಸೂರು ದಸರಾ ಏನೋ ಗೊತ್ತಿತ್ತು. ಅದು ಆನೆ ತುಳಿತಾ ಇತ್ತಂತೆ, ಅದಕ್ಕೆ 25 ಲಕ್ಷ, 30 ಲಕ್ಷ. ಆಮೇಲೆ ಅಲ್ಲೇನೋ ಮನೆಗಳು ಬಿದ್ದೋಯ್ತಂತೆ ವಯನಾಡಲ್ಲಿ, ಅದಕ್ಕೆ 10 ಕೋಟಿ. ಕೇರಳ ಏನು ಇದಕ್ಕೆಲ್ಲ ಅಧಿವೇಶನ ಇಲ್ಲ. ಕನ್ನಡಕ್ಕೆ ಅನ್ಯಾಯ ಆಗ್ತಾಯಿದೆ, ಅಧಿವೇಶನ ಕರೆಯಲ್ಲಂತೆ. ಈ ಕಾಂಟ್ರಿಬ್ಯೂಷನ್ ಕೊಡಬೇಕಲ್ಲ, ಇದಕ್ಕೆ ಅಧಿವೇಶನ ಕರೆಯುವಂಥ ಅನೌನ್ಸ್ಮೆಂಟನ್ನು ಸರ್ಕಾರ ಮಾಡಿದೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ ವಿರೋಧ ಪಕ್ಷದ ನಾಯಕನಾಗಿ. ಜ್ವಲಂತ ನಮ್ಮ ನೆಲ, ನಮ್ಮ ಜಲ ಬಗ್ಗೆ 1 ಇಂಚೂ ನಮ್ಮ ನೆಲನ ಬಿಟ್ಕೊಡಲ್ಲ ಅಂದ್ರಿ, ಕೋಗಿಲಲ್ಲೆಲ್ಲ ಬಿಟ್ಕೊಟ್ರಿ. ಭಾಷೆ, ಕನ್ನಡಕ್ಕೆ ಯಾವುದೇ ಅನ್ಯಾಯ ಆದರೂ ನಾವು ಮೊದಲಿಗರು ಅಂದ್ರಿ. ಈ ಕನ್ನಡಿಗರಿಗೆ ಅನ್ಯಾಯ ಆಗ್ತಾಯಿದೆ, ಅದಕ್ಕೆ ಅಧಿವೇಶನ ಕರೆಯಲ್ಲ. ಯಾವ ಪುರುಷಾರ್ಥಕ್ಕೋಸ್ಕರ ಅಧಿವೇಶನ ಕರೀತಾ ಇದ್ದೀರ? ಇದು ಸರಿಯಾದಂಥ ಪ್ರಜಾಪ್ರಭುತ್ವದಲ್ಲಿ ನೀವು ಮನಸ್ಸಿಗೆ ಬಂದಂಗೆ ನಿಮಗೆ ಕಾಂಗ್ರೆಸ್ಗೆ ಏನು ಬೇಕೋ, ಕಾಂಗ್ರೆಸ್ಗೆ ಏನೇನು ಬೇಕೋ ಆವಾಗ ಅಧಿವೇಶನ ಕರೆಯೋದಾದರೆ ಡೆಮಾಕ್ರಸಿ ಅನ್ನೋದು ಎಲ್ಲಿರುತ್ತೆ? ಇದು ಅಕ್ಷಮ್ಯ ಅಪರಾಧ. ಇವತ್ತು ನರೇಂದ್ರ ಮೋದಿಯವರು ತಂದಿರತಕ್ಕಂಥ ಈ ಒಂದು ಯೋಜನೆ ಏನಿದೆ, ವಿಕಸಿತ ಭಾರತದ ಉದ್ಯೋಗ ಖಾತರಿ ಯೋಜನೆ ಏನಿದೆ, ಇದು ಸರ್ವವ್ಯಾಪಿ ಆಗಬೇಕು, ವಿಕಸಿತ ಭಾರತ ಆಗಬೇಕು ಅನ್ನೋ ದೃಷ್ಟಿಯಿಂದ ತಂದಿರುವಂಥ ಯೋಜನೆ. ಏನಾದರೂ ಕೇಳೋದಿದ್ರೆ ಕೇಳ್ಬೋದು. ಅವ್ರನ್ನ ಜನ್ಮ ಜಾಲಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಡಾಕ್ಯುಮೆಂಟ್ ಇದೆ, ಅವರೇ ಸಿಕ್ಕಾಕ್ಕೊಂತಾರೆ. ನಾವು ನಮ್ಮ ಪಾರ್ಟಿಯಲ್ಲಿ ತೀರ್ಮಾನ ಮಾಡ್ತೀರಿ, ನಮ್ಮ ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡ್ತೀರಿ, ಅಧಿವೇಶನದ ಬಗ್ಗೆ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಇನ್ನು ಕೆಲವೇ ದಿನದಲ್ಲಿ ನಾವು ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಅವರು ಇನ್ನೂ ಗೆಜೆಟ್ ಏನು ಹೊರಡಿಸಿಲ್ಲ, ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಷ್ಟೇ.